ನ್ಯೂಸ್. ಪೀಣ್ಯದಿಂದ ಸಂಪಿಗೆ ರಸ್ತೆ ನಡುವೆ ಮೆಟ್ರೋ ಟ್ರೈನ್ ಸಂಚರಿಸೋಕೆ ಕ್ಷಣಗಣನೆ ಶುರುವಾಗಿದೆ. ಗ್ರೀನ್ ಮೆಟ್ರೋ ಟ್ರೈನ್ ಸಂಚಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡೋಕೆ ಸಕಲ ಸಿದ್ಧತೆ ಭರದಿಂದ ಸಾಗಿದೆ. ಅದೇನು ಅಂತ ನೋಡಿ ಈ ವರದಿಯಲ್ಲಿ. ಸಿಲಿಕಾನ್ ಸಿಟಿ ಉತ್ತರ ಭಾಗದ ಜನರ ಮೆಟ್ರೋ ಕನಸು ನನಸಾಗೋ ಕಾಲ ಸಮೀಪಿಸ್ತಾ ಇದೆ. ಪೀಣ್ಯ ಸಂಪಿಗೆ ರಸ್ತೆ ನಡುವಿನ 10 ಕಿಲೋಮೀಟರ್ ಅಂತರದ 10 ಸ್ಟೇಷನ್ಗಳಲ್ಲಿ ಮೆಟ್ರೋ ಬೆರಳೆಣಿಕೆ ದಿನಗಳೊಳಗಾಗಿ ಸಂಚರಿಸೋಕೆ ಸಿದ್ಧತೆ ನಡೆಸಿದೆ. ಈ ಗ್ರೀನ್ ಮೆಟ್ರೋ ಸುರಕ್ಷತೆ ಬಗ್ಗೆ ಅಂತಿಮ ಹಂತದ ಪರೀಕ್ಷೆಗಳು ಕೂಡ ನಡೀತಾ ಇವೆ. ದೆಹಲಿಯಿಂದ ಬಂದ ಸೆಂಟ್ರಲ್ ರೈಲ್ವೆ ಸೇಫ್ಟಿ ಕಮಿಷನರ್ ಸತೀಶ್ ಕುಮಾರ್ ಮಿತ್ತಲ್ ಕಳೆದ 4 ದಿನಗಳಿಂದ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ. ಕೊನೆ ಹಂತದ ಪರಿಶೀಲನೆಯಲ್ಲಿ ಪಾಸಾದ್ರೆ ಇದೇ ವಾರದಲ್ಲಿ ಮೆಟ್ರೋ ಸಂಚಾರಕ್ಕೆ ಹಸಿರು ನಿಶಾನೆ ದೊರೆಯಲಿದೆ. ಈಗ ಸ್ಪೀಡ್ ಸರ್ಟಿಫಿಕೇಟ್ ಬಂದ ಮೇಲೆ ಇದನ್ನು ನಾವು ನಮ್ಮ ಕಮಿಷನರ್ ಫಾರ್ ರೈಲ್ ಸೇಫ್ಟಿ ಅವರಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ ಸ್ಟೆಪ್ ಅಂದರೆ ಕಮಿಷನರ್ ಫಾರ್ ರೈಲ್ ಸೇಫ್ಟಿ ಅವರು ಬಂದು ಸೇಫ್ಟಿ ಇನ್ಸ್ಪೆಕ್ಷನ್ ಅನ್ನು ಮಾಡಿಸಬೇಕು ಅಂತ ನೆಕ್ಸ್ಟ್ ಪ್ರಕ್ರಿಯೆ. ಇವರು ಸರ್ಟಿಫಿಕೇಟ್ ನಮಗೆ ಸೇಫ್ಟಿ ಸರ್ಟಿಫಿಕೇಟ್ ಕೊಟ್ಟಿದ ಮೇಲೆ ನಾವು ಇದು ಸಾರ್ವಜನಿಕರಿಗೆ ನಾವು ಸೇವೆಯನ್ನು ಅರ್ಪಿಸಬಹುದು. ಇನ್ನು ಗ್ರೀನ್ ಟ್ರೈನ್ ಮೆಟ್ರೋ ಹಳಿ ಏರೋಕೆ ಏನೆಲ್ಲ ಪರೀಕ್ಷೆ ಮಾಡಲಾಗ್ತಿದೆ ಅಂತ ನೋಡೋದಾದ್ರೆ, ಗ್ರೀನ್ ಟ್ರೈನ್ ಮೆಟ್ರೋನ ಹಳಿಗಳ ಜೋಡಣೆ, ತಿರುವಿನ ವೇಗದ ಪರೀಕ್ಷೆ, ಆಸಿಲೇಷನ್ ವೇಗದ ಪರೀಕ್ಷೆ, ವೈಬ್ರೇಷನ್, ರೇಡಿಯೇಷನ್, ಟ್ರ್ಯಾಕ್ ಟೆಸ್ಟ್, ಎಲೆಕ್ಟ್ರಿಕಲ್ ಟ್ರ್ಯಾಕ್ ಟೆಸ್ಟ್ ಮತ್ತು ಸುರಕ್ಷತಾ ಪರೀಕ್ಷೆ ಮಾಡಲಾಯಿತು. ಸದ್ಯ ಮೆಟ್ರೋ ಗಂಟೆಗೆ 80 ಕಿಲೋಮೀಟರ್, ತಿರುವಿನಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸೋಕೆ ಸಲಹೆ ನೀಡಲಾಗಿದೆ. 1 ವಾರದೊಳಗಾಗಿ ಆಯುಕ್ತರಿಂದ ಕಮರ್ಷಿಯಲ್ ರನ್ಗೆ ಬೇಕಾದ ಪ್ರಮಾಣ ಪತ್ರ ಸಿಕ್ಕರೆ ಶಿವರಾತ್ರಿ ಹಬ್ಬಕ್ಕೆ ಈ ಗ್ರೀನ್ ಟ್ರೈನ್ ಮೆಟ್ರೋ ಓಡೋದು ಗ್ಯಾರಂಟಿ. ಆಸಿಲೇಷನ್ ಟ್ರಯಲ್ಸ್ ಯಶಸ್ವಿಯಾಗಿ ನಡೆದಿದೆ ಅಂತ ನಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ನಾವು ಸ್ಪೀಡ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಆ ಸ್ಪೀಡ್ ಸರ್ಟಿಫಿಕೇಟ್ ಅವರು ಹೇಳಿದ್ದಾರೆ, ನಮ್ಮ ಮೆಟ್ರೋ ಟ್ರೈನನ್ನು ನಾವು ಪೀಣ್ಯದಿಂದ ಸ್ವಸ್ತಿವರೆಗೆ 80 ಕಿಲೋಮೀಟರ್ ಪ್ರತಿ ಗಂಟೆ ಗತಿಗಿಂತ ನಾವು ಓಡಿಸಬಹುದು ಅದನ್ನು. ಸೊ ಅದಕ್ಕೆ ನಮಗೆ ಸರ್ಟಿಫೈ ಮಾಡಿದ್ದಾರೆ ಅವರು. ಮತ್ತು ಬೇರೆ ಬೇರೆ ಕೆಲವು ಕಡೆ ನಮ್ಮದು ತಿರುವುಗಳಿರ್ತವೆ, ಕರ್ವ್ಸ್ ಇರ್ತವೆ, ಅದರಲ್ಲಿ ಕೂಡ ಸ್ವಲ್ಪ ನಾವು ಸ್ಲೋ ಆಗಿ ಹೋಗಬೇಕು. ಅದರಲ್ಲಿ ಕೂಡ ಕೆಲವು ಕಡೆ 50 ಕಿಲೋಮೀಟರ್ಸ್ ಪರ್ ಅವರ್, ಕೆಲವು 60 ಕಿಲೋಮೀಟರ್ಸ್ ಪರ್ ಅವರ್ ಆ ಥರ ಅವರು ಸರ್ಟಿಫೈ ಮಾಡಿದ್ದಾರೆ. ಅನುಮತಿ ಸಿಕ್ಕರೆ ಟ್ರೈನ್ ಪೀಣ್ಯ ಇಂಡಸ್ಟ್ರಿಯಲ್ ಸ್ಟೇಷನ್, ರಾಜಾಜಿನಗರ, ಕುವೆಂಪು ರಸ್ತೆ ಮತ್ತು ಶ್ರೀರಾಂಪುರ ಸ್ಟೇಷನ್ಗಳಲ್ಲಿ ಓಡಲಿದ್ದು ಈ ಭಾಗದ ಜನರ ಬಹುದಿನಗಳ ಕನಸು ಈಡೇರಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ನಂದಿನಿ, ಸುವರ್ಣ ನ್ಯೂಸ್.